ತಾಲೂಕಿನ ಅರಳಿಕಟ್ಟೆ ಕ್ರಾಸ್, ಹಿರೇಹೊನ್ನಳ್ಳಿ, ನಿಗದಿ, ಬಮ್ಮಿಗಟ್ಟಿ, ನಲ್ಲಿಹರವಿ ಗ್ರಾಮಗಳಲ್ಲಿ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗೆ ರೈತ ಮುಖಂಡ ಎತ್ತಿನಗುಡ್ಡ. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚ್ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಎಸ್ಆರ್ ಪಾಟೀಲ್ ಮಾತನಾಡಿದರು. ತಾಲೂಕಿನಾದ್ಯಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ವಿಶೇಷ ಗಮನವನ್ನು ನೀಡುತ್ತಿದ್ದಾರೆ. ಸಂಗಮೇಶ್ವರ ಗ್ರಾಮ ವ್ಯಾಪ್ತಿಯಲ್ಲಿ ಸೇತುವೆ ನಿರ್ಮಾಣ, ವಿವಿಧ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಚಿವರ ನೇತೃತ್ವದಲ್ಲಿ ನೆರವೇರಿಸಿದ್ದು, ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 650 ಟ್ರಾನ್ಸ್ಫಾರ್ಮರ್ಗಳು ದುರಸ್ತಿಗೊಂಡಿದ್ದು, ವಿಶೇಷ ಕಾಳಜಿ ಪೂರ್ವಕವಾಗಿ ರೈತರಿಗಾಗಿ ಹೆಸ್ಕಾಂ ಇಲಾಖೆಯಿಂದ ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ತುರ್ತು ಅಳವಡಿಸಲು ಕ್ರಮ ಕೈಗೊಂಡಿದ್ದಾರೆ. ತಬಕದಹೊನ್ನಳ್ಳಿಯ ಭಾಗದಲ್ಲಿರುವ ಉಪಕೇಂದ್ರದಲ್ಲಿ ಮೊದಲು 10 ಕೆವಿ ವಿದ್ಯುತ್ತನ್ನು ಪೂರೈಸಲಾಗುತ್ತಿದ್ದು, ಈಗಾಗಲೇ ಹೆಚ್ಚುವರಿಯಾಗಿ 20 ಕೆವಿ ವಿದ್ಯುತ್ ಅನ್ನು ಗ್ರಾಮದ ಜಮೀನುಗಳಿಗೆ ಹಾಗೂ ವಿದ್ಯುತ್ ಸಂಪರ್ಕಿಸುವ ಹೊಸ ಲೈನ್ಗಳನ್ನು ಅಳವಡಿಸಲಾಗುತ್ತಿದ್ದು, ರೈತರಿಗಾಗಿ ತಾಲೂಕಿನಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಿಂದ ಬಮ್ಮಿಗಟ್ಟಿ ವ್ಯಾಪ್ತಿಯ ನೆಲ್ಲಿಹರವಿ, ಅರಳಿಕಟ್ಟೆ ಕ್ರಾಸ್, ಹಿರೇಹೊನ್ನಳ್ಳಿ ಭಾಗದಲ್ಲಿ ಉಪಕೇಂದ್ರದ ಸ್ಥಾಪನೆಗೆ ಟೆಂಡರ್ ಕರೆಯಲಾಗಿದ್ದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಎಸ್ಆರ್ ಪಾಟೀಲ, ಉಳವಪ್ಪ ಬಳಗೇರಿ, ಪರಶುರಾಮ ಎತ್ತಿನಗುಡ್ಡ, ಹರಿಶಂಕರ ಮಠದ, ನರೇಶ್ ಮಲ್ನಾಡ್, ಬಿವೈ ಪಾಟೀಲ, ಮಂಜುನಾಥ ಮುರಳಿ, ಬಾಬು ಅಂಚಟಗೇರಿ, ಅರ್ಜುನ್ ಅಂಗಡಿ, ಲಕ್ಷ್ಮಣ ಲಮಾಣಿ, ಗಣೇಶ ಕೊಳೆನವರ, ಸುಖಾನ್ನೇಶ್ವರ, ಶಿವಲಿಂಗಪ್ಪ ಮುಗ್ಗಣ್ಣನವರ, ಸಹದೇವ ಉಳ್ಳಾಗಡ್ಡಿ. ನಮ್ಮ ತಾಲೂಕಿನಲ್ಲಿ ರೈತರ ಜಮೀನುಗಳಿಗೆ ಕೆಲವೊಂದು ಪ್ರದೇಶಗಳಲ್ಲಿ 3-4 ಗಂಟೆ ವಿದ್ಯುತ್ ಪೂರೈಸಲಾಗುತ್ತಿದ್ದು, ತಾಲೂಕಿನ ರೈತರ ಬಹುದಿನಗಳ ಬೇಡಿಕೆಯನ್ನು ಉಪಕೇಂದ್ರ ಸ್ಥಾಪಿಸುವ ಮುಖಾಂತರ ಸಚಿವ ಸಂತೋಷ್ ಲಾಡ್ ಮುಂದಾಗಿರುವುದು ಅವರಿಗೆ ನಮ್ಮ ತಾಲೂಕಿನ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪರಶುರಾಮ ಎತ್ತನಗುಡ್ಡೆ, ರೈತ ಮುಖಂಡ ಯಲ್ಲಪ್ಪ ಕುಂದಗೋಳ, ಬಾಳು ಖಾನಾಪುರ್, ಹನುಮಂತ ಚರ್ವಗುಡ್ಡ, ವಿಜಯ್ ಮುರಾರಿ, ಮಂಜುನಾಥ ವಾಲಿಕಾರ, ಮಾಲಾ ತುರ್ವಿಹಾಳ